ಹಾಯ್ ಸ್ನೇಹಿತರೆ, ನಾನು ನಂಜಾ ನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 2023ರ ಒಂದು ಬೃಹತ್ ನೇಮಕಾತಿ ಯಾವುದಪ್ಪ ಅಂದರೆ ಬೀಟ್ ಫಾರೆಸ್ಟ್ ಗಾರ್ಡ್ ಅಥವಾ ಬೀಟ್ ಫಾರೆಸ್ಟರ್ ಗಸ್ತು ಅರಣ್ಯ ಪಾಲಕ ಹುದ್ದೆ 2023. 540 ಪೋಸ್ಟ್ಗಳು ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇದ್ದೀರಿ. ಸೊ ಈ ಒಂದು ಬೀಟ್ ಫಾರೆಸ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಜಿಯೋಗ್ರಫಿ ವಿಷಯದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಕೆಲವೊಂದು ಕಾನ್ಸೆಪ್ಟನ್ನು ಕೂಡ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಈ ಒಂದು ವಿಡಿಯೋ ನಿಮಗೆ 4ನೇ ವಿಡಿಯೋ ಆಗಿರುತ್ತೆ ಈ ಬೀಟ್ ಫಾರೆಸ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ನಾವು ಆಫ್ಲೈನ್ ಬ್ಯಾಚಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು 45 ಡೇಸು ಕ್ರಾಸ್ ಕೋರ್ಸ್ ಇರುತ್ತೆ. 45 ದಿನದಲ್ಲಿ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಸೊ ನಿಮಗೆ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಜನರಲ್ ಪೇಪರಲ್ಲಿರುವಂತಹ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಜನರಲ್ ಸೈನ್ಸ್ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ 45 ಡೇಸಲ್ಲಿ ಕಂಪ್ಲೀಟ್ ಸಿಲೆಬಸ್ಸನ್ನು ಇಡೀ ರಾಜ್ಯದಲ್ಲಿಯೇ ಇದು ನಮ್ಮ 3ನೇ ಬ್ಯಾಚ್ ಆಗಿರುತ್ತೆ. ಸೊ ಆಲ್ರೆಡಿ 2 ಬ್ಯಾಚನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದು 3rd ಬ್ಯಾಚ್ ಇರುತ್ತೆ. 3rd ಬ್ಯಾಚಿಗೆ ಅಡ್ಮಿಷನ್ ಓಪನ್ ಆಗಿದೆ. ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿರುವಂತಹ ನಂಬರಿಗೆ ಕಾಲ್ ಮಾಡಿ. 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಆಫ್ಲೈನ್ ಕ್ಲಾಸಸ್ಸಿಗೆ ಬರಬೇಕಂತ ಇಂಟ್ರೆಸ್ಟ್ ಇದ್ದರೆ ತಕ್ಷಣ ಕಾಲ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು? ಇದು 4th ವಿಡಿಯೋದ ಫಸ್ಟ್ ಕ್ವಶನ್ ಅನ್ನು ನಾವು ಸ್ಟಡಿ ಮಾಡೋಣ. ನೋಡಿ, ಸೂರ್ಯನ ಅತ್ಯಂತ ಹೊರಪದರ ಹೆಸರು ಏನು ಅಂತ ಕೇಳಿದನು. ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸನ್ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಅಂತ ನೋಡಿದಾಗ ಲಿಥೋಸ್ಪಿಯರ್ ಅಂತ ಇದೆ, ವರ್ಣಗೋಳ ಅಂತ ಕ್ರೋಮೋಸ್ಪಿಯರ್, ದ್ವಿತೀಗೋಳ ಅಂತ ಇದೆ ಫೋಟೋಸ್ಪಿಯರ್, ಪ್ರಭಾವಲಯ ಕರೋನಾ ಅಂತ ಇದೆ. ಇದರಲ್ಲಿ ಸೂರ್ಯನ ಅತ್ಯಂತ ಹೊರ ಪದರ ಯಾವುದು ಅಂತ ಕೇಳಿದರೆ ನೋಡಿ, 4ನೇದು ಸರಿ ಉತ್ತರವಾಗಿರುತ್ತೆ. ಪ್ರಭಾವ ವಲಯ ಅಂತಾನೆ ಕರಿತೀವಿ ಅಥವಾ ಕರೋನಾ ಅಂತ ಕರಿತೀವಿ. ಈ ಸನ್ ಸ್ಟ್ರಕ್ಚರಲ್ಲಿ ನಾವು ಅದರ ಸ್ಟ್ರಕ್ಚರನ್ನು ನೋಡ್ತಾ ಹೋಗೋದಾದರೆ ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿ. ಇದು ಸೂರ್ಯನ ಒಂದು ಲೇಯರ್ಸ್ಗಳಾಗಿರ್ತವೆ. ಹಾಗಾದರೆ ಆ ಲೇಯರ್ಸಲ್ಲಿ ಯಾವ್ಯಾವುದಿದೆ? ಇಲ್ಲಿ ಕೊಟ್ಟಿರುವಂತಹ ಲೇಯರ್ಸಲ್ಲಿ ನೋಡಿ, ಫೋಟೋಸ್ಪಿಯರ್ ಅಂತ ನೋಡ್ತೀವಲ್ಲ, ಇದು ಫೋಟೋಸ್ಪಿಯರ್. ಇಷ್ಟು ಏರಿಯಾ ಫೋಟೋಸ್ಪಿಯರ್ ಆಗಿರುತ್ತೆ, ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗೆ ಇಲ್ಲಿದೆ ನೋಡಿ ಕ್ರೋಮೋಸ್ಪಿಯರ್. ಈ ಏರಿಯಾ ಏನಾಗಿತ್ತಪ್ಪ ಅಂದರೆ ಕ್ರೋಮೋಸ್ಪಿಯರ್ ಏರಿಯಾವಾಗಿರುತ್ತೆ. ಸೊ ಮಧ್ಯಭಾಗದಲ್ಲಿರುವಂತಹ ಏರಿಯಾವನ್ನು ಕೋರ್, ಕೇಂದ್ರ ಗೋಳ ಅಂತಲೇ ಕರಿತೀವಿ ಸನ್ ಸ್ಟ್ರಕ್ಚರಲ್ಲಿ. ಹಾಗೆ ಈ ಔಟರ್ ಮೋಸ್ಟ್ ಲೇಯರ್ ಇಲ್ಲಿ ರೆಡ್ ಕಲರಲ್ಲಿ ನಿಮಗೆ ಹೊರಗಡೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಏರಿಯಾ ಏನಿದೆಯಲ್ಲ, ಸೊ ಈ ಭಾಗವನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಕರೋನಾ ಅಂತ ಕರಿತೀವಿ. ಹಾಗಾದರೆ ಈ ಔಟರ್ ಮೋಸ್ಟ್ ಲೇಯರ್ ಯಾವುದು ಅಂತ ಕೇಳಿದರೆ ಆನ್ಸರ್ ಏನು ಅನ್ಸ್ಬೇಕು? ಕರೋನಾ ಅಂತ ಹಾಕಬೇಕು. ಈ ಒಂದು 21ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಡಿ ಅನ್ನೋದು ಸರಿಯಾಗಿರುತ್ತೆ. ಇದು ಸನ್ ಸ್ಟ್ರಕ್ಚರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಈ ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಕೂಡ ಹೌದಿದು, ರೈಟ್. ನೆಕ್ಸ್ಟ್ 22ನೇ ಪ್ರಶ್ನೆಗೆ ಹೋಗೋಣ. ಕಾವೇರಿ ನದಿಯ ಉಗಮ ಸ್ಥಳ ಇದಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಕಾವೇರಿ ರಿವರ್ ಒರಿಜಿನೇಟ್ಸ್ ಫ್ರಮ್ ಅಂತ ಕೇಳಿರುವಂಥದ್ದು. ಆಪ್ಷನ್ ನೋಡಿ, ಕುಶಾಲನಗರ ಅಂತ ಇದೆ, ತಲಕಾವೇರಿ, ಮಾಕುಟ, ವಿರಾಜಪೇಟೆ ಅಂತ ಇದೆ. ಎಲ್ಲ ಸ್ಥಳಗಳು ಇರೋದು ಕೂಡ ಕೊಡಗು ಜಿಲ್ಲೆಯಲ್ಲಿ ನೋಡುವಂತಹ ಪ್ರಮುಖ ಸ್ಥಳಗಳು. ಅದರಲ್ಲಿ ಕಾವೇರಿ ನದಿಯ ಉಗಮ ಸ್ಥಳ ಯಾವುದು ಅಂತ ಕೇಳಿದರೆ ತಲಕಾವೇರಿ ಎಂಬಲ್ಲಿ ಕಾವೇರಿ ನದಿ ಹುಟ್ಟತ್ತೆ. ತಲಕಾವೇರಿ, ಕಾವೇರಿ ರಿವರ್ ಒರಿಜಿನೇಟ್ ಪ್ಲೇಸ್ ಆಗಿರುತ್ತೆ. ಹಾಗಾದರೆ ತಲಕಾವೇರಿ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನೋಡಿ, ಆ ಕೊಡಗು ಜಿಲ್ಲೆಯಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಹೆಸರು ಏನಪ್ಪ ಅಂದರೆ ಬ್ರಹ್ಮಗಿರಿ ಬೆಟ್ಟ. ಬ್ರಹ್ಮಗಿರಿ ಬೆಟ್ಟದ ಭಾಗದಲ್ಲಿ ಹುಟ್ಟುವಂತಹ ನದಿನೇ ಕಾವೇರಿ. ಆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟಿ ನದಿ ಲಾಸ್ಟಿಗೆ ಹೋಗಿ ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ, ಅಂದರೆ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಸ್ಥಳ ಕಾವೇರಿ ಪಟ್ಟಣಂ. ಕಾವೇರಿ ಪಟ್ಟಣಂ ಎಂಬ ಸ್ಥಳದಲ್ಲಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ನದಿ ಕಾವೇರಿ. ಹುಟ್ಟುವಂಥದ್ದು ತಲಕಾವೇರಿ, ಕೊಡಗು ಜಿಲ್ಲೆ. ರಿವರ್ ಮೌತ್ ಎಲ್ಲಿದೆ ಅಂತ ಕೇಳಿದರೆ ಕಾವೇರಿ ಪಟ್ಟಣಂ, ಕೊಡಗು ಎಲ್ಲಿ ತಮಿಳುನಾಡಿನಲ್ಲಿ ಇರುವಂಥದ್ದು.
ಹಾಗೆ ಈ ಕಾವೇರಿ ನದಿಗೆ ದಕ್ಷಿಣ ಭಾರತದ ಗಂಗಾ ಅಂತಲೂ ಕೂಡ ಕರೀತಾರೆ. ಗಂಗಾ ಆಫ್ ಸೌತ್ ಇಂಡಿಯಾ ಅಂತಲೂ ಕೂಡ ಕರಿಬೋದು, ಅಥವಾ ದಕ್ಷಿಣ ಭಾರತದ ಗಂಗೆ ಅಂತಲೂ ಕೂಡ ಕರಿತೀವಿ. ಹಾಗೆ ಕಾವೇರಿ ನದಿಗೆ ಕರ್ನಾಟಕದ ಜೀವನದಿ ಅಂತಲೂ ಕೂಡ ಕರೀತಾರೆ. ಜೀವನದಿ, ಲೈಫ್ ಲೈನ್ ಆಫ್ ಕರ್ನಾಟಕ ಅಂತಲೂ ಕೂಡ ಕರೀತಾರೆ ಕಾವೇರಿ ನದಿಗೆ. ಈ ಕಾವೇರಿ ನದಿಗೆ ಒಂದು ಪ್ರಮುಖವಾಗಿರುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ, ಶಿವನ ಸಮುದ್ರ ಅಂತೇಳಿ. ಆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಅದು ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರನೂ ಕೂಡ ಆಗಿರುತ್ತೆ. ಅದು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾಗತ್ತೆ ನೋಡಿ. ಹಾಗೆ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಅದರ ಪ್ರಮುಖ ಉಪನದಿಗಳ ಬಗ್ಗೆನೂ ಕೂಡ ಕೇಳ್ತಾ ಬರ್ತಾನೆ. ಸೊ ನೋಡಿ, ಕಾವೇರಿ ರಿವರ್ ಈಸ್ಟ್ ಕಡೆ ಫೇಸ್ ಆಗಿರೋದ್ರಿಂದ ಈ ಭಾಗದಿಂದ ಬರೋದನ್ನ ಲೆಫ್ಟ್ ಬ್ಯಾಂಕ್ ರಿವರ್ಸ್ ಅಂತ ಕರಿತೀವಿ. ಸೊ ಈ ಕಡೆಯಿಂದ ಬಂದರೆ ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮ್. ನೋಡಿ, ಈಗ ಲೆಫ್ಟ್ ಬ್ಯಾಂಕ್ ರಿವರ್ ಎಡದಂಡೆಯಿಂದ ಬಂದು ಸೇರುವಂತಹ ನದಿಗಳಲ್ಲಿ ಯಾವ್ಯಾವ ನದಿ ಇದೆ ಅಂತ ಕೇಳ್ತಾ ಬರ್ಬೋದು. ಸೊ ನೋಡಿ, ಹೇಮಾವತಿ ನದಿ ಕಂಡುಬರುತ್ತೆ, ಹೇಮಾವತಿ. ಸೊ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ನದಿ ಕಂಡುಬರುತ್ತೆ, ಹಾರಂಗಿ ನದಿ, ಹೇಮಾವತಿ. ನೆಕ್ಸ್ಟ್ ಮೂರನೇ ನದಿ ಲೋಕಪಾವನಿ ಅಂತ ಕಂಡುಬರುತ್ತೆ, ಲೋಕಪಾವನಿ. ನೆಕ್ಸ್ಟು ನಾಲ್ಕನೇ ನದಿ ಸಿಂಶಾ ಅಂತ ಕಂಡುಬರುತ್ತೆ. ನೆಕ್ಸ್ಟ್ ಐದನೇ ನದಿ ನೋಡಿ ಅರ್ಕಾವತಿ. ಯಾವ ನದಿ ಕಂಡುಬರುತ್ತೆ? ಅರ್ಕಾವತಿ. ಇವು ಎಡದಂಡೆಯಿಂದ ಬಂದು ಕಾವೇರಿ ನದಿಗೆ ಸೇರುವಂತಹ ಪ್ರಮುಖ ನದಿಯಾಗಿರುತ್ತೆ, ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಬಲದಂಡೆಯಿಂದ ಬಂದು ಸೇರುವಂತಹ ನದಿಗಳು ಯಾವುದಂದ್ರೆ ನೋಡಿ, ಲಕ್ಷ್ಮಣ್ ತೀರ್ಥ ಅಂತ ಕಂಡುಬರುತ್ತೆ, ಲಕ್ಷ್ಮಣ್ ತೀರ್ಥ ನದಿ. ಅದು ಬಿಟ್ಟರೆ ಮತ್ತೊಂದು ನದಿ ಯಾವುದಪ್ಪ ಅಂದರೆ ಕಪಿಲ ಅಥವಾ ಕಬಿನಿ ನದಿ, ಕಪಿಲ ಅಥವಾ ಕಬಿನಿ. ನೆಕ್ಸ್ಟು ಭವಾನಿ ಅಂತ ಒಂದು ನದಿ ಕಂಡುಬರುತ್ತೆ, ಭವಾನಿ. ಲಾಸ್ಟ್ ಒನ್ ಅಮರಾವತಿ ಅಂತ ಒಂದು ನದಿ ಕಂಡುಬರುತ್ತೆ, ಅಮರಾವತಿ. ನೋಡಿ, ಇಷ್ಟು ನದಿಗಳು ಕಾವೇರಿ ನದಿಯ ಪ್ರಮುಖ ಉಪನದಿಗಳು. ಎಕ್ಸಾಮಲ್ಲಿ ಹೇಗಿರುತ್ತಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಹೌದು ಅಲ್ಲ ಅಂತ ಕೇಳಿರ್ತಾನೆ. ಇಷ್ಟು ಉಪನದಿಗಳನ್ನು ತಿಳ್ಕೊಂಡ್ರೆ ರಿವರ್ ಕಾವೇರಿ ಬಗ್ಗೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು, ರೈಟ್. ಹಾಗಾದರೆ 22ನೇ ಪ್ರಶ್ನೆಗೆ ಯಾವುದು ಸರಿ ಉತ್ತರ? ತಲಕಾವೇರಿ. 23ನೇ ಪ್ರಶ್ನೆ ಹೋಗೋಣ. ಹಿಮಾಲಯವು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಹಿಮಾಲಯ ಈಸ್ ಎ ಎಕ್ಸಾಂಪಲ್ ಆಫ್ ಅಂತ ಕೊಟ್ಟಿದ್ದಾನೆ. ಅದು ಮಡಿಕೆ ಪರ್ವತನೋ, ಬ್ಲಾಕ್ ಪರ್ವತನೋ, ಉಳಿಕೆ ಪರ್ವತನೋ, ಪ್ರಾಚೀನ ಪರ್ವತ ಅಂತ ಕೊಟ್ಟಿದ್ದಾನೆ 4 ಆಪ್ಷನ್. ಹಿಮಾಲಯ ಪರ್ವತ ಅನ್ನುವಂಥದ್ದು ಯಾವ ಕೆಟಗರಿಗೆ ಸೇರುತ್ತಪ್ಪ ಅಂದರೆ ಅದು ಮಡಿಕೆ ಪರ್ವತ, ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಅದಕ್ಕೆ ಫೋಲ್ಡ್ ಮೌಂಟೇನ್, ಮಡಚಿಕೊಂಡು ಆಗಿರುವಂಥದ್ದು. ಯಾವ 2 ಭೂಫಲಕಗಳ ಮಡಚುವಿಕೆ ಅಂತ ಆಗಿದೆ ಅಂತ ಕೇಳಿದರೆ, ಒಂದು ಇಂಡಿಯನ್ ಪ್ಲೇಟ್ ಇರುತ್ತೆ, ಇಂಡಿಯನ್ ಭೂಫಲಕ, ಇನ್ನೊಂದು ಯುರೇಷಿಯನ್ ಭೂಫಲಕ. ಆ 2 ಭೂಫಲಕಗಳ ಒಮ್ಮುಖದಿಂದ, ಕೊಲಿಷನ್ನಿಂದ ಯಾವ ಒಂದು ಪರ್ವತ ಶ್ರೇಣಿ ಆಗಿದೆಯಪ್ಪ ಅಂದರೆ ಹಿಮಾಲಯ ಆಗಿರುವಂಥದ್ದು. ಹಿಮಾಲಯ ಅನ್ನುವಂಥದ್ದು ಯಾವ ಕೆಟಗರಿಗೆ ಸೇರಿದೆ ಅಂದರೆ ಇದು ಫೋಲ್ಡ್ ಮೌಂಟೇನ್ ಆಗಿರುತ್ತೆ, ಮಡಿಕೆ ಪರ್ವತ. ಪ್ರಪಂಚದಲ್ಲಿ ಇತ್ತೀಚೆಗೆ ನಿರ್ಮಾಣವಾದಂತಹ ಮಡಿಕೆ ಪರ್ವತ ಯಾವುದು ಅಂತ ಕೇಳಿದರೆ ಹಿಮಾಲಯ. ನ್ಯೂ ಫೋಲ್ಡ್ ಮೌಂಟೇನ್, ಯಂಗ್ ಫೋಲ್ಡ್ ಮೌಂಟೇನ್ ಅಂತಲೂ ಕೂಡ ಕರಿತೀವಿ. ಯಾವುದಕ್ಕೆ? ಹಿಮಾಲಯಕ್ಕೆ ಸಂಬಂಧಪಟ್ಟಂತೆ. ಯಾವ 2 ಭೂಫಲಕದಿಂದ ಆಗಿರುವಂಥದ್ದು? ಅದು ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಕೊಲಿಸಿನಿಂದ, ಅಂದರೆ ಒಮ್ಮುಖಗೊಳ್ಳುವುದರಿಂದ ನಿರ್ಮಾಣವಾಗಿರುವಂತಹ ಒಂದು ಭೂಫಲಕವನ್ನು ಅಥವಾ ಪರ್ವತವನ್ನು ಮಡಿಕೆ ಪರ್ವತ ಅಂತಲೇ ಕರಿತೀವಿ. ಕ್ಲಿಯರ್? 23ನೇದಕ್ಕೆ ಎ ಅನ್ನೋದು ಸರಿ ಉತ್ತರವಾಗಿದೆ. 24ನೇದಕ್ಕೆ ಹೋಗೋಣ. ಜಗತ್ತಿನಲ್ಲಿ ಅತಿ ದೊಡ್ಡ ದ್ವೀಪ ಇದಾಗಿದೆ. ಸ್ನೇಹಿತರೆ, ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಅದು ಯಾವುದಪ್ಪ ಅಂದರೆ ಗ್ರೀನ್ಲ್ಯಾಂಡ್ ಅನ್ನೋದು ಜಗತ್ತಿನ ಅತಿ ದೊಡ್ಡ ದ್ವೀಪವಾಗಿರುತ್ತೆ. ಹಾಗಾದರೆ ಈ ಗ್ರೀನ್ಲ್ಯಾಂಡ್ ಎಲ್ಲಿದೆ ಅಂತ ನೋಡಿದಾಗ ಈ ಭಾಗವನ್ನು ನೋಡಿ, ಅಬ್ಸರ್ವ್ ಮಾಡಿ. ಗ್ರೀನ್ಲ್ಯಾಂಡ್ ಇಲ್ಲಿ ಕೆನಡಾ ರಾಷ್ಟ್ರ ಕಂಡುಬರುತ್ತೆ, ಉತ್ತರ ಅಮೇರಿಕಾ ಖಂಡಕ್ಕೆ ಸಂಬಂಧಿಸಿದಂತೆ. ಈ ಕಡೆ ಯುರೋಪ್ ಕಂಡುಬರುತ್ತೆ, ಯುರೋಪ್ ನೋಡಿ. ಈ ಭಾಗ ಯಾವುದಪ್ಪ ಅಂದರೆ ಐಸ್ಲ್ಯಾಂಡ್ ಕಂಡುಬರುತ್ತೆ. ಆ ಒಂದು ಯುರೋಪ್ ಮತ್ತು ಉತ್ತರ ಅಮೇರಿಕಾ ಖಂಡದ ಮಧ್ಯದಲ್ಲಿರುವಂತಹ ಒಂದು ದ್ವೀಪವನ್ನೇ ಗ್ರೀನ್ಲ್ಯಾಂಡ್ ಅಂತ ಕರಿತೀವಿ. ಆ ಗ್ರೀನ್ಲ್ಯಾಂಡ್ ಅನ್ನುವಂಥದ್ದು ನೋಡಿ, ಈ ಭಾಗ ಕೆನಡಾಕ್ಕೆ ನಿಯರೆಸ್ಟ್ ಕಾಣಿಸ್ತಾ ಇದೆ ನಮಗೆ ಗ್ರೀನ್ಲ್ಯಾಂಡ್. ಸೊ ಈ ಗ್ರೀನ್ಲ್ಯಾಂಡ್ ಅನ್ನುವಂಥದ್ದು ಪ್ರಪಂಚದಲ್ಲಿ ಎಂಥದ್ದಾಗಿರುತ್ತೆ? ಜಗತ್ತಿನ ಅತಿ ದೊಡ್ಡ ದ್ವೀಪವಾಗಿರುತ್ತೆ ಗ್ರೀನ್ಲ್ಯಾಂಡ್. ಓಕೆ, ಇದು ಯಾವ ಗೋಳಾರ್ಧದಲ್ಲಿದೆ ಅಂತ ಕೇಳಿದರೆ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ.
ನೋಡಿ ಈ ಭಾಗದಿಂದ ಬರುವಂಥ ವಾಟರ್ ಬಾಡಿ ಯಾವುದಪ್ಪ ಅಂದರೆ ಅಟ್ಲಾಂಟಿಕ್ ಮಹಾಸಾಗರ ಕಂಡುಬರುತ್ತೆ. ಅಟ್ಲಾಂಟಿಕ್ ಮಹಾಸಾಗರ ಕಂಡುಬಂದರೆ ಇಲ್ಲಿ ಆರ್ಟಿಕ್ ಮಹಾಸಾಗರ ಕಂಡುಬರುತ್ತೆ. ಆರ್ಟಿಕ್ ಮಹಾಸಾಗರ ಕಂಡುಬರುತ್ತೆ. ಸೊ ಇವೆರಡೂ ಭಾಗದಲ್ಲೂ ಕೂಡ ಗ್ರೀನ್ಲ್ಯಾಂಡ್ ಒಂದು ಏರಿಯಾವನ್ನು ನಾವು ನೋಡ್ಬೋದು. ಸೊ ಹಾಗಾದರೆ ಪ್ರಪಂಚದಲ್ಲೇ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಆದರೆ ಪ್ರಪಂಚದ ಎರಡನೇ ಅತಿ ದೊಡ್ಡ ದ್ವೀಪ ಯಾವುದಪ್ಪ ಅಂದರೆ ನ್ಯೂಗಿನಿ ಕಂಡುಬರುತ್ತೆ. ನ್ಯೂಗಿನಿ ಇದು ವರ್ಲ್ಡ್ ಸೆಕೆಂಡ್ ಅಂತಲೇ ಕರಿತೀವಿ. ಎರಡನೇ ಅತಿ ದೊಡ್ಡ ದ್ವೀಪ ನ್ಯೂಗಿನಿ. ಹಾಗಾದರೆ ನ್ಯೂಗಿನಿ ಇಂಪಾರ್ಟೆಂಟ್ ಏನು? ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಪೆಸಿಫಿಕ್ ಮಹಾಸಾಗರದ ಭಾಗದಲ್ಲಿ ಕಂಡುಬರುತ್ತೆ. ಯಾವುದು? ಪೆಸಿಫಿಕ್ ಮಹಾಸಾಗರದ ಭಾಗದಲ್ಲಿ ಕಂಡುಬರುತ್ತೆ ನ್ಯೂಗಿನಿ. ಸೆಕೆಂಡ್ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಆಸ್ಟ್ರೇಲಿಯಾದ ಮೇಲ್ಭಾಗದಲ್ಲಿರುವಂಥ ಒಂದು ಭೂಭಾಗವೇ ನ್ಯೂಗಿನಿ. ಕ್ಲಿಯರ್? ಹಾಗಾದರೆ ಇಲ್ಲಿ ಇನ್ನೊಂದು ಆಪ್ಷನ್ ಅನ್ನು ನೋಡ್ತೀವಿ. ಐಸ್ಲ್ಯಾಂಡ್ ಇದೆ. ಐಸ್ಲ್ಯಾಂಡ್ ಎಲ್ಲಿದೆ ಅಂದರೆ ಇದೇ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಐಸ್ಲ್ಯಾಂಡ್ ಆಗಿರುತ್ತೆ. ಮಡಗಾಸ್ಕರ್ ಅನ್ನುವಂಥದ್ದು ಏನು ಇಂಪಾರ್ಟೆಂಟ್? ಈ ಮಡಗಾಸ್ಕರ್ ಇದೆಯಲ್ಲ ಹಿಂದೂ ಮಹಾಸಾಗರದಲ್ಲಿ, ಎಲ್ಲಿ? ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತಹ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳ್ತಾನೆ. ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ಇಂಡಿಯನ್ ಓಷಿಯನ್ ಅಂತ ಕೇಳಿದರೆ ಯಾವುದನ್ನು ಆನ್ಸರ್ ಮಾಡಬೇಕು? ಮಡಗಾಸ್ಕರ್ ದ್ವೀಪವನ್ನು. ಇನ್ನೇನು ಭಾರತದ ಒಂದು ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರ ಯಾವುದಪ್ಪ ಅಂದರೆ ಶ್ರೀಲಂಕಾವಾಗಿರುತ್ತೆ. ಅದೊಂದು ರಾಷ್ಟ್ರ. ಇವು ದ್ವೀಪಗಳಾಗಿರ್ತವೆ. ಓಕೆ, 24ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಡಿ ಅನ್ನೋದು ಸರಿ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಕರ್ನಾಟಕವು ಈ ಕೆಳಗಿನ ಸಂಖ್ಯೆಯ ಕೃಷಿ ವಾಯುಗುಣ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಕರ್ನಾಟಕ ಈಸ್ ಕ್ಲಾಸಿಫೈಡ್ ಇಂಟು ಫಾಲೋಯಿಂಗ್ ನಂಬರ್ ಆಫ್ ಅಗ್ರೋ ಕ್ಲೈಮೆಟಿಕಲ್ ರೀಸನ್ಸ್ ಅಂತ ಕೊಟ್ಟಿದೆ. ಇದರಲ್ಲಿ ಆಪ್ಷನ್ ನೋಡಿ 4 ಇದೆ, 6 ಇದೆ, 8 ಇದೆ, 10 ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಎಷ್ಟಪ್ಪ ಅಂದರೆ 10 ಕರ್ನಾಟಕದಲ್ಲಿ ಕೃಷಿ ವಲಯಗಳನ್ನು ನೋಡ್ತೀವಿ. ಅದನ್ನು ಮ್ಯಾಪಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಆ 10 ಕೃಷಿ ವಲಯಗಳು ಯಾವ್ಯಾವ್ದಿದ್ದಾವೆ, ಆ ಕೃಷಿ ವಲಯದ ಇಂಪಾರ್ಟೆಂಟ್ ಏನು ಅಂತಲೂ ಕೂಡ ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಬರ್ತಾನೆ. ನೋಡಿ ಸ್ನೇಹಿತರೆ, ಆ ಕೃಷಿ ವಲಯಗಳಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಅಂತ ಇದೆ. ಇದು ಉತ್ತರದ ವಲಯ ಅಂತ ಕಂಡುಬರುತ್ತೆ. ನಾರ್ತ್ ಈಸ್ಟರ್ನ್ ಡ್ರೈ ಝೋನ್ ಅಂತ ಕಂಡುಬರುತ್ತೆ. ಫಸ್ಟ್ ಒನ್ ಯಾವುದು? ಈಶಾನ್ಯ ವಲಯ ಅಂತ ಒಂದು ಕಂಡುಬರುತ್ತೆ. ನೆಕ್ಸ್ಟ್ ಎರಡನೇ ವಲಯ ಯಾವುದಪ್ಪ ಅಂದರೆ ಈಶಾನ್ಯ ಶುಷ್ಕ ವಲಯ ಅಂತ ಕಂಡುಬರುತ್ತೆ, ನಾರ್ತ್ ಡ್ರೈ ರೀಸನ್. ನೆಕ್ಸ್ಟು ಮೂರನೇದು ಈಶಾನ್ಯವಾಗಿರುವಂತಹ ಈಶಾನ್ಯ ವಲಯಗಳಲ್ಲಿ ಮತ್ತೊಂದು ಭಾಗವನ್ನು ನಾವು ನೋಡ್ತೀವಿ, ಉತ್ತರ ಶುಷ್ಕ ವಲಯ ಅಂತ ಕಂಡುಬರುತ್ತೆ. ನೆಕ್ಸ್ಟು 4ನೇ ಭಾಗವನ್ನು ನೋಡಿ, ಸೆಂಟ್ರಲ್ ಡ್ರೈ ರೀಸನ್ ಅಂತ ಕಂಡುಬರುತ್ತೆ, ಕೇಂದ್ರದಲ್ಲಿರುವಂತಹ ಶುಷ್ಕ ವಲಯ ಅಂತ ಕಂಡುಬರುತ್ತೆ. ನೆಕ್ಸ್ಟ್ 5ನೇ ನೋಡಿ, ಪೂರ್ವ ಶುಷ್ಕ ವಲಯ ಅಂತ ಕಂಡುಬರುತ್ತೆ. 6ನೇದು ದಕ್ಷಿಣ ವಲಯ ಅಂತ ಕಂಡುಬರುತ್ತೆ, ದಕ್ಷಿಣ. ನೆಕ್ಸ್ಟ್ ನೋಡಿ, ಇನ್ನೊಂದು ಈ ಭಾಗದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ 7ನೇದು ದಕ್ಷಿಣ ಸ್ಥಿತ್ಯಾಂತರ ವಲಯ ಅಂತ ಕರಿತೀವಿ. ಇದನ್ನು ಉತ್ತರ ಸ್ಥಿತ್ಯಾಂತರ ವಲಯ ಅಂತ ಕರಿತೀವಿ. ಸೊ ಇದು ಮಲೆನಾಡು ಭಾಗವಾಗಿರುತ್ತೆ. ಇದು ಯಾವುದಪ್ಪ ಅಂದರೆ ಕೋಸ್ಟಲ್ ಏರಿಯಾವಾಗಿರುತ್ತೆ. ಓಕೆ, ಇದು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ವಲಯವಾಗಿರುತ್ತೆ. ಇದು ಈಶಾನ್ಯ ಶುಷ್ಕ ವಲಯ. ಎರಡನೇದು ಈಶಾನ್ಯ ಶುಷ್ಕ ವಲಯ. ಮೂರನೇದು ಉತ್ತರ ವಲಯವಾಗಿರುತ್ತೆ, ಉತ್ತರ. ಇದು ಕೇಂದ್ರ ವಲಯ. ನೆಕ್ಸ್ಟ್ ಇಲ್ಲಿ ಬರ್ರಿ, 5ನೇದು ಯಾವುದಾಗಿರುತ್ತಪ್ಪ ಅಂದರೆ ಪೂರ್ವ ವಲಯ. ನೆಕ್ಸ್ಟು ಇದು ದಕ್ಷಿಣ ವಲಯವಾಗಿರುತ್ತೆ. ದಕ್ಷಿಣ ಸ್ಥಿತ್ಯಾಂತರ, ಉತ್ತರ ಸ್ಥಿತ್ಯಾಂತರ. ಇದು ಮಲೆನಾಡು ವಲಯವಾಗಿರುತ್ತೆ. ಇದು ಕರಾವಳಿ ಭಾಗವನ್ನು ನೋಡ್ತೀವಿ, ಕೋಸ್ಟಲ್ ಝೋನ್. ಒಟ್ಟಾರೆಯಾಗಿ ಎಷ್ಟಿದಾವೆ ನೋಡಿ, ಇಲ್ಲಿ 10 ಕೃಷಿ ವಲಯಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಇಲ್ಲಿ ನೇರವಾಗಿ ಪ್ರಶ್ನೆಗೆ ಸರಿ ಉತ್ತರ ಅಂತ ನೋಡಿದಾಗ ಯಾವುದು ಸರಿ? ಇಲ್ಲಿ 10 ಅನ್ನೋದು ಸರಿಯಾಗಿರುತ್ತೆ 25ನೇ ಪ್ರಶ್ನೆಗೆ. ನೆಕ್ಸ್ಟು 26ನೇ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಜಲಪಾತಗಳಲ್ಲಿರೋ ಸ್ಥಳಗಳು ಯಾವುದು? ಅಂದರೆ ಯಾವ್ಯಾವ ಫಾಲ್ಸು ಎಲ್ಲೆಲ್ಲಿ ಇದಾವೆ ಅಂತೇಳಿ ನಾವು ಆನ್ಸರನ್ನು ಮಾಡಬೇಕಾಗತ್ತೆ. ಗೋಕಾಕ್ ಫಾಲ್ಸ್ ಅಂತ ಇದೆಯಲ್ಲ, ಅದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಬ್ಬಿ ಫಾಲ್ಸ್ ಇರುವಂಥದ್ದು ಮಡಿಕೇರಿ ಅಥವಾ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಜೋಗ್ ಫಾಲ್ಸ್ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 1ನೇದಕ್ಕೆ ಎ ಸರಿ ಇದೆ. ಇಲ್ಲಿ ನೋಡಿ 1ನೇದಕ್ಕೆ ಎ ಸರಿ ಇದೆ. ಹಾಗೆ ಮತ್ತೆಲ್ಲರಿದೆ ಅಂದರೆ ಇಲ್ಲೂ ಕೂಡ 1ನೇದಕ್ಕೆ ಎ ಸರಿ ಇದೆ. 2ನೇ ನೋಡಿ, ಅಬ್ಬಿ ಫಾಲ್ಸ್ ಅನ್ನುವಂಥದ್ದು ಇಲ್ಲಿ ಸಿ ಎಲ್ಲಿ ಕಂಡುಬರುತ್ತೆ? ಮಡಿಕೇರಿ. 2ನೇದಕ್ಕೆ ಸಿ ಇಲ್ಲಿ ಕಂಡುಬರುತ್ತೆ. ಹಾಗಾದರೆ 2ನೇದಕ್ಕೆ ಇಲ್ಲಿ ಬಿ ಕಂಡುಬರೋದ್ರಿಂದ ಇದು ಕೂಡ ತಪ್ಪು.
ಸೊ ಇದು ತಪ್ಪಾಗಿರುತ್ತೆ, ಇದು ತಪ್ಪಾಗಿರುತ್ತೆ. ಹಾಗಾದರೆ ಸರಿ ಉತ್ತರ ಯಾವುದು? ಡಿ ಅನ್ನೋದು ಇಲ್ಲಿ ಸರಿ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 26ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾಗಿದೆ. ಹಾಗಾದರೆ 27ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಅರಣ್ಯ ಅಕಾಡೆಮಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾನೆ. ನೋಡಿ, ಕರ್ನಾಟಕದಲ್ಲಿ ಅರಣ್ಯ ಅಕಾಡೆಮಿ ಇರುವಂಥದ್ದು ಯಾವ ಜಿಲ್ಲೆಯಲ್ಲಪ್ಪ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆ ಅರಣ್ಯ ಅಕಾಡೆಮಿಯನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಧಾರವಾಡ ಜಿಲ್ಲೆಯ ಗುಂಗರಹಟ್ಟಿ ಎಂಬಲ್ಲಿ ಈ ಅರಣ್ಯ ಅಕಾಡೆಮಿ ಎಂಬುದು ಕಂಡುಬರುತ್ತೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಈ ಉತ್ತರ ಯಾವುದಪ್ಪ ಅಂದರೆ ಧಾರವಾಡ ಡಿಸ್ಟಿಕ್. ಯಾವುದು? ಅರಣ್ಯ ಅಕಾಡೆಮಿ ಅನ್ನುವಂಥದ್ದು ಕಂಡುಬರುತ್ತೆ ಕರ್ನಾಟಕದಲ್ಲಿ. ನೆಕ್ಸ್ಟ್ ಹೋಗೋಣ. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ನೋಡಿ, 4 ಇದೆ, 5 ಇದೆ, 6 ಇದೆ, 7 ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 6 ಸರಿಯಾಗಿರುವಂಥದ್ದು. 6 ನೈಬರಿಂಗ್ ಅಥವಾ ಬಾರ್ಡರ್ ಶೇರಿಂಗ್ ಸ್ಟೇಟನ್ನು ನಾವು ನೋಡ್ಬೋದು. ಆ 6 ರಾಜ್ಯಗಳು ಯಾವುದು ಅಂಥೇಳಿ ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಫಸ್ಟ್ ಸ್ಟೇಟ್ ಯಾವುದಿದೆಯಪ್ಪ ಅಂದರೆ ಗೋವಾ. ಒಂದನೇದು ಗೋವಾ. 2ನೇ ಸ್ಟೇಟ್ ಯಾವುದಿದೆಯಪ್ಪ ಅಂದರೆ ಮಹಾರಾಷ್ಟ್ರ. ಇದು ಮಹಾರಾಷ್ಟ್ರ. 3ನೇ ಸ್ಟೇಟ್ ನೋಡಿ ಇಲ್ಲಿ ತೆಲಂಗಾಣ. 3ನೇ ಸ್ಟೇಟ್ ಯಾವುದಿದೆ? ತೆಲಂಗಾಣ. 4ನೇ ಸ್ಟೇಟು ಆಂಧ್ರ ಪ್ರದೇಶ್, ಆಂಧ್ರ. ನೆಕ್ಸ್ಟು 5ನೇ ಸ್ಟೇಟ್ ಯಾವುದಿದೆಯಪ್ಪ ಅಂದರೆ ತಮಿಳ್ನಾಡು, ತಮಿಳ್ನಾಡು. ನೆಕ್ಸ್ಟು 6ನೇ ರಾಜ್ಯ ಯಾವುದಪ್ಪ ಅಂದರೆ ಕೇರಳ. 6ನೇದು ಯಾವುದು? ಕೇರಳ. ಇವು 6 ರಾಜ್ಯಗಳು ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳಾಗಿರ್ತವೆ. ಇಲ್ಲಿ ನಂಬರ್ಸಲ್ಲಿ ಕೇಳಿರೋದ್ರಿಂದ ಸರಿ ಉತ್ತರ ಯಾವುದಪ್ಪ ಅಂದರೆ 6. ನೋಡಿ, ಯಾವ್ಯಾವ ರಾಜ್ಯ ಯಾವ್ಯಾವ ದಿಕ್ಕಲ್ಲಿದೆ ಅಂತಲೂ ಕೂಡ ಕೇಳ್ಬೋದು. ಗೋವಾ ಇರುವಂಥದ್ದು ಕರ್ನಾಟಕದ ಯಾವ ದಿಕ್ಕಿನಲ್ಲಿ ಕಂಡುಬರುತ್ತಪ್ಪ ಅಂದರೆ ವಾಯುವ್ಯ ದಿಕ್ಕಿನಲ್ಲಿ ಕಂಡುಬರುತ್ತೆ. ವಾಯುವ್ಯ ದಿಕ್ಕಿನಲ್ಲಿ ಕಂಡುಬರುತ್ತೆ. ನಾರ್ತ್ ವೆಸ್ಟಲ್ಲಿರುವಂತಹ ಒಂದು ಏರಿಯಾವಾಗಿರುತ್ತೆ. ಹಾಗೆ ಮಹಾರಾಷ್ಟ್ರ ಅನ್ನುವಂಥದ್ದು ಯಾವ ದಿಕ್ಕಿನಲ್ಲಿ ಕಂಡುಬರುತ್ತಪ್ಪ ಅಂದರೆ ಉತ್ತರ ದಿಕ್ಕಿನಲ್ಲಿ ಕಂಡುಬರುವಂತಹ ಒಂದು ರಾಜ್ಯ. ತೆಲಂಗಾಣ ಅನ್ನುವಂಥದ್ದು ಈಶಾನ್ಯ ದಿಕ್ಕಿನಲ್ಲಿ ಕಂಡುಬರುತ್ತೆ, ಈಶಾನ್ಯ. ಆಂಧ್ರ ಪ್ರದೇಶ ಅನ್ನುವಂಥದ್ದು ಪೂರ್ವ ದಿಕ್ಕಿನಲ್ಲಿ ಕಂಡುಬರುತ್ತೆ, ಕರ್ನಾಟಕದ ಪೂರ್ವ ದಿಕ್ಕು. ತಮಿಳುನಾಡು ಅನ್ನುವಂಥದ್ದು ದಕ್ಷಿಣ ಪ್ಲಸ್ ಆಗ್ನೇಯ ದಿಕ್ಕಿನಲ್ಲಿ ಕಂಡುಬರುತ್ತೆ, ಆಗ್ನೇಯ, ಸೌತ್ ಮತ್ತು ಸೌತ್ ಈಸ್ಟಲ್ಲಿರುವಂಥದ್ದು. ಕೇರಳ ಅನ್ನುವಂಥದ್ದು ಯಾವ ದಿಕ್ಕಿನಲ್ಲಿದೆಯಪ್ಪ ಅಂದರೆ ಇದು ನೈಋತ್ಯ ದಿಕ್ಕಿನಲ್ಲಿ ಕಂಡುಬರುವಂತಹ ಒಂದು ರಾಜ್ಯವಾಗಿರುತ್ತೆ. ಹಾಗೆ ಕರ್ನಾಟಕದ ಪಶ್ಚಿಮದಲ್ಲಿ ಏನಿದೆ ಅಂತ ಕೇಳಿದರೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ. ಏನಿದೆ ಇಲ್ಲಿ? ಅರಬ್ಬಿ ಸಮುದ್ರ ಕಂಡುಬರುತ್ತೆ ಕರ್ನಾಟಕದ ಪಶ್ಚಿಮದಲ್ಲಿ. ಇದು 28ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಸಿ ಸರಿ ಉತ್ತರವಾಗಿರುತ್ತೆ. ನೆಕ್ಸ್ಟು 29ನೇ ಪ್ರಶ್ನೆಗೆ ಹೋಗೋಣ. ಕಿಬುಲ್ ಲಂಜಾವೋ ರಾಷ್ಟ್ರೀಯ ಉದ್ಯಾನವನ ಈ ರಾಜ್ಯದಲ್ಲಿದೆ ಅಂತ ಕೇಳಿರುವಂಥದ್ದು. ಕಿಬುಲ್ ಲಂಜಾವೋ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ಅಂತೇಳಿ ಕೇಳಿದ್ದಾನೆ. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಣಿಪುರದಲ್ಲಿ ಕಂಡುಬರುತ್ತೆ. ಕಿಬುಲ್ ಲಂಜಾವೋ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ? ಅದು ಮಣಿಪುರದಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಏನು? ಸೊ ಇದು ನೋಡಿ, ಇದೇ ಒಂದು ರಾಷ್ಟ್ರೀಯ ಉದ್ಯಾನವನ ಕಿಬುಲ್ ಲಂಜಾವೋ ನ್ಯಾಷನಲ್ ಪಾರ್ಕ್. ಈ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೋಡಿ, ಪ್ರಪಂಚದಲ್ಲೇ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಕಿಬುಲ್ ಲಂಜಾವೋ. ಫ್ಲೋಟ್ ಮಾಡುತ್ತಾ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಂತಲೇ ಕರಿತೀವಿ. ಯಾಕಂದರೆ ಇಲ್ಲೊಂದು ಲೇಕ್ ಇದೆ, ಒಂದು ಸರೋವರ ಇದೆ. ಆ ಸರೋವರದ ಹೆಸರೇನಪ್ಪ ಅಂದರೆ ಲೋಕ್ ಟಾಕ್ ಎನ್ನುವಂತಹ ಒಂದು ಸರೋವರ ಕಂಡುಬರುತ್ತೆ. ಈ ಲೋಕ್ಟಾಕ್ ಸರೋವರದ ಮೇಲ್ಗಡೆ ಅಲ್ಲಲ್ಲೇ ನೋಡಿ ತೆಪ್ಪಗಳು ಕಾಣಿಸ್ತಾ ಇದ್ದಾವೆ. ಆ ತೆಪ್ಪಗಳನ್ನು ಹೊಂದಿರುವಂಥದ್ದೇ ಈ ಒಂದು ಸರೋವರ. ಇದರ ಮೇಲೆ ಹಲವಾರು ಗಿಡ ಮರಗಳು ಬೆಳೆದಿದ್ದಾವೆ, ಪ್ರಾಣಿ ಪಕ್ಷಿಗಳು ವಾಸವಾಗ್ತಾ ಇದ್ದಾವೆ. ಸೊ ನೋಡಿ, ಈ ಏರಿಯಾವನ್ನು ನೋಡಿದರೆ ಅನಿಮಲ್ಸ್ ಇದ್ದಾವೆ, ಪ್ಲಾಂಟ್ಸ್ಗಳಿದ್ದಾವೆ, ಅವೆಲ್ಲದನ್ನ ಒಳಗೊಂಡಿರುತ್ತೆ. ಹಾಗಾಗಿ ಇದನ್ನು ನ್ಯಾಷನಲ್ ಪಾರ್ಕ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಯಾವ ಸರೋವರದ ಮೇಲಿದೆ? ಲೋಕ್ ಟಾಕ್ ಸರೋವರದ ಮೇಲೆ ಕಂಡುಬರುತ್ತೆ. ರಾಜ್ಯವಾರು ನೋಡಿದಾಗ ಯಾವ ಸ್ಟೇಟು? ಮಣಿಪುರದಲ್ಲಿ ಕಂಡುಬರುವಂಥದ್ದು. ಪ್ರಪಂಚದಲ್ಲೇ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಕಿಬುಲ್ ಲಂಜಾವೋ ನ್ಯಾಷನಲ್ ಪಾರ್ಕ್. ಕ್ಲಿಯರ್? ಹಾಗಾದರೆ 29ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಸಿ ಸರಿಯಾಗಿರುತ್ತೆ. ಸೊ ಇವತ್ತಿನ ಕೊನೆಯ ಪ್ರಶ್ನೆಗೆ ಹೋಗೋಣ. ಭೀಮಗಡ ವನ್ಯಜೀವಿ ಅಭಯಾರಣ್ಯ ಈ ಜಿಲ್ಲೆಯಲ್ಲಿದೆ ಅಂತ ಕೇಳಿದನು. ಅಂದರೆ ಭೀಮಗಡ ವೈಲ್ಡ್ ಲೈಫ್ ಸೆಂಚುರಿ ಯಾವ ಡಿಸ್ಟಿಕಲ್ಲಿ ಲೊಕೇಶನ್ ಇದೆ ಅಂತ ಕೇಳಿದರೆ ಅದಿರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಭೀಮಗಡ ವನ್ಯಜೀವಿ ಧಾಮ ಇರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ.
ಹಾಗಾದರೆ ಈ ಭೀಮಗಡ ವನ್ಯಜೀವಿ ಧಾಮ ಬೆಳಗಾವಿ ಜಿಲ್ಲೆಯಲ್ಲಿದ್ರೆ ಘಟಪ್ರಭಾ ಪಕ್ಷಿಧಾಮ ಅಂತ ಒಂದು ಕಂಡು ಬರುತ್ತೆ. ಘಟಪ್ರಭಾ ಬರ್ಡ್ ಸೆಂಚುರಿ ಅದು ಕೂಡ ಯಾವ ಜಿಲ್ಲೆಯಲ್ಲಿದೆ? ಬೆಳಗಾವಿ ಜಿಲ್ಲೆ. ಒಂದು ಭೀಮಗಡ, ಇನ್ನೊಂದು ಘಟಪ್ರಭಾ ಪಕ್ಷಿಧಾಮನು ಕೂಡ ಇದೇ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ವೈಲ್ಡ್ ಲೈಫ್ ಸೆಂಚುರಿ ಇದೆ, ದಾರೋಜಿ ಕರಡಿಧಾಮ. ದಾರೋಜಿ ಕರಡಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಮೈಸೂರು ಜಿಲ್ಲೆಯಲ್ಲಿ ಯಾವ್ದಾದ್ರು ಇದೆ ಅಂತ ಕೇಳಿದರೆ ನುಗು ಎನ್ನುವಂಥದ್ದು ಇದೆ. ನುಗು ವೈಲ್ಡ್ ಲೈಫ್ ಸೆಂಚುರಿ ವನ್ಯಜೀವಿ ಧಾಮ. ಅರಬಿತಿಟ್ಟು ಅಂತ ಒಂದಿದೆ, ಅರಬಿತಿಟ್ಟು ಪಕ್ಷಿಧಾಮ ಅಂತ ಒಂದು ಕಂಡು ಬರುತ್ತೆ. ಅರಬಿತಿಟ್ಟು ಬರ್ಡ್ ಸೆಂಚುರಿನೂ ಕೂಡ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇಷ್ಟು ಕೂಡ ನಾವು ಈ ಒಂದು ಭೀಮಗಡದ ಬಗ್ಗೆ ಗೊತ್ತಿರಬೇಕು. ಹಾಗೆ ಬೆಳಗಾವಿಯಲ್ಲಿರುವಂತಹ ಪಕ್ಷಿಧಾಮ ಘಟಪ್ರಭಾ, ಬಳ್ಳಾರಿಯಲ್ಲಿ ದರೋಜಿ ಕರಡಿಧಾಮ ಇದೆ, ಮೈಸೂರಿನಲ್ಲಿ ನುಗು ವೈಲ್ಡ್ ಲೈಫ್ ಸೆಂಚುರಿ, ಅರಬಿತಿಟ್ಟು ಪಕ್ಷಿಧಾಮನೂ ಕೂಡ ನಾವು ನೋಡ್ತೀವಿ. ಸೊ ಇಷ್ಟು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಇವತ್ತು ಅನಾಲಿಸಿಸ್ ಮಾಡಿದ್ದೀನಿ. ಸ್ನೇಹಿತರೆ, ಇದು 4ನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಆ 3 ವೀಡಿಯೋಸನ್ನು ನೀವು ವಾಚ್ ಮಾಡಿಲ್ವೋ ಅದನ್ನು ವಾಚ್ ಮಾಡಿ. ಅಲ್ಲಿ ನ್ಯಾಷನಲ್ ಪಾರ್ಕ್ ಮಾಡಿದ್ದೀನಿ ಮತ್ತು 20 ಪ್ರಶ್ನೆಗಳನ್ನು ಕೂಡ ಅನಾಲಿಸಿಸ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.